ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಉಚ್ಛ್ರಾಯವನ್ನು ನೋಡಬಹುದು ಅನ್ನೋ ನಂಬಿಕೆ ನಿಮಗಿದೆಯಾ? 100% ನೋಡ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಹುಟ್ಟಿದಂಥ ಪಕ್ಷ ಅಲ್ಲ. ಕಾಂಗ್ರೆಸ್ ಒಂದು ಆಂದೋಲನ ಇದೆ. ನಾವು ಅಧಿಕಾರದಲ್ಲಿರ್ಬೋದು, ನಾಳೆ ನಮ್ಮ ಅಧಿಕಾರ ಹೋಗ್ಬೋದು, ಜನರಿಗಾಗಿ ಹೋರಾಟ ಮಾಡ್ತೀವಿ. ಸುಮ್ಮನೆ ನನ್ನ ಮನಸ್ಸಿನಲ್ಲಿ ಒಂದೆರಡು ಕ್ವಶನ್ ಅಷ್ಟೇ. ನೀವು ವಾಷಿಂಗ್ ಮಷಿನ್ ಬಗ್ಗೆ ಮಾತಾಡಿದ್ರಿ, ಅಜಿತ್ ಪವಾರ್ ಬಂದ ತಕ್ಷಣ ಕ್ಲೀನ್ ಆಗ್ಬಿಟ್ರು ಅಂತ. ಸರ್, ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಲಿಕ್ಕರ್ ಸ್ಕ್ಯಾಮಿನ ಹೋರಾಟವನ್ನು ಆರಂಭಿಸಿದ್ದೇ ಕಾಂಗ್ರೆಸ್ ಪಕ್ಷ. ಹೌದು, ಮಾಡಿದ್ದಾರೆ. ಹೊರಗೆ ತಂದಿದ್ದೇ ಕಾಂಗ್ರೆಸ್. ಲಿಕ್ಕರ್ ಸ್ಕ್ಯಾಮ್ ಅನ್ನ ಸತ್ಯ ಇದೆ, ಕೇಸ್ ಆಯಿತು. ಹೌದು. INDA ಮೈತ್ರಿಯಲ್ಲಿ ಬಂದರು, ಇಬ್ರು ಕೈ ಎತ್ಕೊಂಡು ನಿಂತ್ಕೊಂಡ್ಬಿಟ್ರಿ. ನಿಮ್ಮ ಹತ್ರ ಸಣ್ಣದಾದ್ರೂ ಒಂದು ವಾಷಿಂಗ್ ಮಷಿನ್ ಇರಬೇಕು ಅಂತ ನಂದು. ಮೋದಿಜಿಯವರು ಉತ್ತರ ಕೊಡಬೇಕಲ್ಲ. ಎಲೆಕ್ಷನ್ ಕಮಿಷನ್ ಸರ್, ಆಯ್ತು. ಉದಾಹರಣೆಗೆ ಸ್ವಾಯತ್ತ ಸಂಸ್ಥೆ, ಎಲೆಕ್ಷನ್ ಸ್ವಾಯತ್ತ ಸಂಸ್ಥೆ ಹೆಸರಿಗಿದೆ. ಸ್ವಾಯತ್ತ ಸಂಸ್ಥೆಗೆ ಆಯ್ಕೆ ಮಾಡುವಂಥವ್ರು ಯಾರು? ಆಯ್ಕೆ ಮೋದಿಜಿಯವರೇ ಮಾಡ್ತಾ ಇದ್ದಾರಲ್ಲ. ಮುಂದೆ ಕೂತು ಯಾರು ಅಲ್ಲಿ ಹೌದು. ಮುಂಚೆ ಏನಿತ್ತು, ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಜಡ್ಜ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ ಆಯ್ಕೆಯ ಸಮಿತಿಯಲ್ಲಿ ಇರಬೇಕು ಅಂತಿತ್ತು. ಯಾಕೆ ತೆಗೆದಿರಿ ಅದನ್ನು? ಉತ್ತರ ಕೊಡಬೇಕಲ್ಲ. ದೇಶದ ಜನ ಉತ್ತರ ಬಯಸ್ತಾ ಇದ್ದಾರೆ. ನಿಮ್ಮಲ್ಲಿ ಪಾರದರ್ಶಕತೆ ಇತ್ತು, ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮನ್ನಣೆ ಇತ್ತು ಅಂತ ಹೇಳಿದರೆ ಪಾರದರ್ಶಕತೆಯಿಂದ ಆಯ್ಕೆ ಆಗಬೇಕಾಗಿತ್ತು. ಪಾರದರ್ಶಕತೆ ನನಗೆ ಯಾರಿಗೆ ಬೇಕು ಅವ್ರಿಗೆ ನಾನು ತಗೋತೀನಿ ಅಂತ ಹೇಳಿದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅವರಿಗೆ ಮಾತ್ರ ತಗೊಳ್ತೀರಿ. ಸಬ್ಜೆಕ್ಟ್ ಸ್ವಲ್ಪ ಟೆಕ್ನಿಕಲ್ ಆಗುತ್ತಿದ್ದು. ಇದ್ರ ಬಗ್ಗೆ ಸ್ಪೆಷಲ್ 1 ಅವರ್ ನ್ಯೂಸ್ ಆರ್ ಸ್ಪೆಷಲ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ.